ಬಸದಿಗಳು ಬೇರೆ ಅಂತ ನಾವು ಎಲ್ಲೂ ನೋಡಿಲ್ಲ. ಎಲ್ಲಾ ದೇವಸ್ಥಾನಗಳಿಗೆ ಜೈನ ಸಮುದಾಯ ಹೋಗುತ್ತೆ, ಎಲ್ಲಾ ದೇವಸ್ಥಾನಗಳ ಆಡಳಿತದಲ್ಲಿ ಜೈನ ಸಮುದಾಯ ಇರ್ತದೆ, ಎಲ್ಲಾ ಬಸದಿಗಳಿಗೆ ಹಿಂದೂಗಳು ಬರ್ತಾರೆ. ಜೈನ ಧರ್ಮಗಳ ಏನು ಪಂಚಕಲ್ಯಾಣ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಸಮಾಜವನ್ನು ನಾವು ಎಲ್ಲರನ್ನು ಸೇರಿಸಿಕೊಂಡು ಹೋಗುವಂತ ಒಂದು ಕೆಲಸವನ್ನು ನೀವು ನೋಡ್ತಾ ಇದ್ದೀರಿ. ಮಂಗಳೂರಲ್ಲಿ ನಡೆಯುವಂತ ಹೃದಯ ಭಾಗದಲ್ಲಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಬೇರೆ ಬೇರೆ ಮಂಗಳೂರಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಕೂಡ ನೀವು ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಹಿಂದೂಗಳೊಂದಿಗೆ ನಾವೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡುವವರು, ನಾವು ಎಲ್ಲ ಕೆಲಸಗಳನ್ನು ಮಾಡುವವರು. ಅಂತ ಒಂದು ಹಿಂದೂ ಸಮಾಜವನ್ನು ಜೈನ ಸಮಾಜವನ್ನು ಬೇರ್ಪಡಿಸುವಂತ ಕೆಲಸ ಮಹೇಶ್ ತಿಮರಡಿ ಮಾಡ್ತಾ ಇದ್ದಾನೆ. ಅವನ ಮೇಲೆ ಈ ಸಂಘರ್ಷಕ್ಕಾಗಿ, ಅವನು ಈ ರೀತಿ ಮಾತಾಡೋದಕ್ಕಾಗಿ, ಒಬ್ಬರು ಮಾತಾಡಿದ್ರೆ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಜೈನ ಧರ್ಮ ಹಿಂದೂ ಧರ್ಮವನ್ನು ಖಂಡಿತ ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅನೇಕ ನಮ್ಮ ಹಿರಿಯರಿಗೆ ನಮ್ಗೆಲ್ಲ ನೋವಾಗಿದೆ. ಈ ರೀತಿ ಅವನು ಮಾತಾಡಬಾರ್ದು ಅಂತ ಹೇಳುವುದನ್ನು ನಾವು ಇಲ್ಲಿ ಒಕ್ಕರಣೆಯಿಂದ ಎಲ್ಲರೂ ಖಂಡಿಸ್ತೇವೆ. ಇಡೀ ಸಮಾಜ, ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಜ ಇದನ್ನು ಒಕ್ಕರಣೆಯಿಂದ ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ಅವನೇನಾದ್ರೂ ಈ ರೀತಿ ಮಾತಾಡಿದ್ರೆ ಖಂಡಿತ ಇಡೀ ಸಮಾಜ, ನಮ್ಮ ಸಮಾಜದಲ್ಲಿ ಕೂಡ ಶಾಂತಿಪ್ರಿಯರಿದ್ದಾರೆ, ಹಾಗೆ ಬಲಿಷ್ಠವಾದ ಯುವಕರು ಕೂಡ ಇದ್ದಾರೆ. ಯುವಕರು ಏನಾದ್ರೂ ಮನಸ್ಸು ಮಾಡಿದ್ರೆ ಈ ತಿಮರಡಿಯ ಮನೆಗೆ ಹೋಗಿ ಅವನನ್ನು ಕಾಲರ್ ಹಿಡಿದು ಹೇಳ್ಕೊಂಡು ಬರುವಂತಹ ಕೆಲಸ ನಮ್ಮ ಸಮಾಜ ಮಾಡ್ತೇವೆ ಅಂತ ಹೇಳುವುದನ್ನು ಇಲ್ಲಿ ಹೇಳಿ, ನಮ್ಮ ಸಮಾಜದೊಂದಿಗೆ ಸಾವಿರಾರು ಹಿಂದೂ ಯುವಕರಿದ್ದಾರೆ. ನಮ್ಮ ಸಮಾಜದೊಂದಿಗೆ ಸಾವಿರಾರು ನಾವು ಮನಸ್ಸು ಮಾಡಿದ್ರೆ ಹಿಂದೂ ಯುವಕರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ಅವನ ಮನೆಗೆ ಹೋಗಿ ಅವನನ್ನು ಹೇಳ್ಕೊಂಡು ಬರುವಂತಹ ಕೆಲಸ ಈ ಸಮಾಜ ಮಾಡ್ತೇವೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಸೌಜನ್ಯ ಪರ ಹೋರಾಟ ಪ್ರಾರಂಭವಾಗಿ 12 ವರ್ಷಗಳೇ ಆಗ್ತಾ ಇದೆ. ಇದರ ಮಧ್ಯೆಯಲ್ಲಿ ಮಹೇಶನ್ ಹಾಗೂ ಗಿರೀಶನ್ ಅವರು ಜೈನರಿಗೆ ಬೈದ್ದಾರೆ ಅಂತೇಳಿ ಒಂದಿಷ್ಟು ಜನ ನಿಯತ್ತಲ್ಲಿ ಬದುಕೋರಲ್ಲ, ಅವರು ನಿಯತ್ತಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಬದುಕುವವರು, ಈ ಅತ್ಯಾಚಾರಿಗಳ ಎಡೆಮುರ ಕಟ್ಟಲೇಬೇಕೆಂಬ ಬದುಕುವವರು, ಅವರೆಲ್ಲ ನಮ್ಮ ಸೌಜನ್ಯ ಪರವಾಗಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡುವ ಉದ್ದೇಶದಿಂದ ನಮ್ಮೊಂದಿಗೆ ಇದ್ದಾರೆ. ಆದರೆ ನಿನ್ನೆ ಅಂದರೆ 18/9/2024 ಆ ಸಮುದಾಯದವರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡೋದು ಅವರವರ ಹಕ್ಕು, ಬೇಡ ಅಂತ ಹೇಳಲ್ಲ. ತಪ್ಪು ಮಾಡಿದರೆ ಪ್ರತಿಭಟನೆ ಮಾಡಿ FIR ಆಗಲಿ, ಕಾನೂನು ಪ್ರಕಾರ ಎಲ್ಲ ನಡೀಲಿ. ಅದು ಕಾನೂನು ಪ್ರಕಾರ ಎಲ್ಲ ನಡೆದರೆ ನಮಗೂ ಬೇಜಾರಾಗ್ತಾ ಇರಲಿಲ್ಲ. ಆ ಕಾನೂನನ್ನು ಒಂದಿಷ್ಟು ಅಧಿಕಾರ ತಿಂದಾಕ್ತಾ ಇದ್ದಾರೆ. ಅದರಿಂದ ಇವತ್ತು ಸೌಜನ್ಯ ಹೋರಾಟ ಈ ಬೀದಿಗೆ ಬಂದಿರೋದು. ಸೌಜನ್ಯ ಒಂದು ಹೆಣ್ಣು ಮಗಳಿಗೋಸ್ಕರ ಅಲ್ಲ, ನನ್ನ ಕುಟುಂಬದ ಹೆಣ್ಣುಮಗಳನ್ನು ತಿಂದಾಕಿದ್ದಾರೆ ಇವರು. ಇದೇ ಥರ ಸಾವಿರಾರು ಹೆಣ್ಣು ಮಕ್ಕಳನ್ನು ತಿಂದಾಕಿದ್ದಾರೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ಅಂಥ ಸಂದರ್ಭದಲ್ಲಿ ಪುಷ್ಪರಾಜ್ ಜೈನ್ ಎಂಬುವರು ಮಹೇಶನ್ನ ಕೋಳರ್ ಹಿಡಿದು ಹೇಳ್ಕೊಂಡು ಬರ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಯ್ತು ಸ್ವಾಮಿ, ನೀವು ಮಾತಾಡಿ, ಬೇಡ ಅಂತ ಹೇಳಲ್ಲ, ನೀವು ಹೇಳಿದಿರಿ ಕೋಳರ್ ಹಿಡಿದು ಎಳ್ಕೊಂಡು ಬರ್ತೀವಿ. ಅದು ಯಾವ ಟೈಮ್ ಅಂತ ಹೇಳಿದ್ರೆ ಪಾಪ ಅವರಿಗೆ ಸ್ವಲ್ಪ ಊಟ ಎಲ್ಲ ಕೊಡಿಸಿ ಒಂದು ಒಳ್ಳೆ ಬಟ್ಟೆ ಎಲ್ಲ ಹಾಕಿಸಿ ಅವ್ನಿಗೆ ನಿಲ್ಲಿಸ್ಬಿಡ್ತಿದ್ದೀವಲ್ಲ. ಕೋಳರ್ ಬಟ್ಟೆ ಅರಿಬಾರ್ದಲ್ಲ, ಅದಕ್ಕೋಸ್ಕರ. ಇಲ್ಲ ಇದ್ದರೆ ಅದು ತಾವು ಎಲ್ಲಿದ್ದೀರಿ ಹೇಳಿ, ನಾವು ಅಲ್ಲಿ ಕರ್ಕೊಂಡು ಬರ್ತೀವಿ ಸ್ವಾಮಿ. ಏನಕ್ಕೆ ಹೇಳ್ಕೊಂಡು ಹೋಗ್ಬೇಕು? ಪಾಪ ಅವರಿಗೆ ನಿಮ್ಮ ಈ ಅತ್ಯಾಚಾರಿಗೆ ಬೈದು 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 ಗಂಟೆಲ್ಲ ನೋವಾಗ್ತಾ ಇದೆ. ಇನ್ನೂ ಇವಾಗ ನೀವು ಅಲ್ಲಿ ಕೋಳರಿರುವಾಗ ಗಂಟಲಿಗೆ ನೋವಾದರೆ ಅದಕ್ಕೆ ನೀನು ಎಲ್ಲಿದ್ದೀಯ ಅಂತ ಹೇಳು, ಅಲ್ಲಿ ಕರ್ಕೊಂಡು ಬರ್ತೀವಿ. ನೋಡಿ, ಅವನ ದೂರವಾಣಿ ಸಂಖ್ಯೆ 944-8296-888. ಇನ್ನೊಮ್ಮೆ ಹೇಳ್ತೀನಿ, 944-8296-888. ಇದಕ್ಕೆ ನಮ್ಮ ಸೌಜನ್ಯ ಹೋರಾಟಗಾರರು ಫೋನ್ ಮಾಡಿ, ಪಾಪ ನಾನು ಫೋನ್ ಮಾಡಿ ಎತ್ತಾ ಇಲ್ಲ, ನನ್ನ ಹೆಸರು ಹೇಳುವಾಗಲೇ ಕಟ್ ಮಾಡ್ದೆ. ಮತ್ತೆ ಒಂದು 5-6 ಕಾಲ್ ಮಾಡಿದೆ, ಅವಾಗ ಎತ್ತೇ ಇಲ್ಲ ಫೋನು. ಅದು ಏನಕ್ಕೆ ಗೊತ್ತಿಲ್ಲ, ನಾನು ಬೈಲಿಕ್ಕೆ ಫೋನ್ ಮಾಡಿರೋದಲ್ಲ, ಅವನಿಗೆ ಕೇಳಲಿಕ್ಕೆ ಎಲ್ಲಿ ಕರ್ಕೊಂಡು ಬರಬೇಕಪ್ಪ ಅಂತ ಅವ್ರನ್ನು ಇಬ್ಬರನ್ನು ಗಿರೀಶ್ ಮಠನ್ನು ಮತ್ತು ಮಹೇಶನ್ನು ಕರ್ಕೊಂಡು ಬರಬೇಕಲ್ಲ. ಅದು ಎಲ್ಲಿ ಅಂತ ಹೇಳಿದರೆ ಎಲ್ಲರ ಮುಂದೆ ಎಳ್ಕೊಂಡು ಹೋಗೋದು ಬೇಡ ಅಂತ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಎಲ್ಲರೂ ಒಂದು ಕೇಳಿ, ಅವನಿಗೆ ಫೋನ್ ಮಾಡಿ ಬೈಬೇಡಿ, ಅವನಿಗೆ ಬೈಲೇಬಾರ್ದು, ಕೆಟ್ಟ ಪದ ಉಪಯೋಗಿಸಲೇಬಾರ್ದು. ಎಲ್ಲಿದ್ದೀಯಪ್ಪ, ಅಲ್ಲಿಗೆ ನಿಮ್ಮನ್ನು ಆ ಮಹೇಶನ್ನು ಕರ್ಕೊಂಡು ಬರ್ತೀವಿ, ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು. ಅದಕ್ಕೆ ಕೇಳ್ತಾ ಇದ್ದೀನಿ, ಎಲ್ಲಿದ್ದೀಯ ಅಂತ ಹೇಳು ಅಂತ ಹೇಳು. ಇಲ್ಲ ಯಾವಾಗ ಬರ್ತೀಯ ಅಂತ ಕೇಳು. ಬರುವಾಗ ನೀನು ಸ್ವಲ್ಪ ಅನ್ನ ಸಾಂಬಾರು ಇಲ್ಲ ಒಳ್ಳೆ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಒಳ್ಳೆ ನೈವೇದ್ಯ ಮಾಡಿ ಅವ್ರನ್ನ ಕರೆಸಿ ಆಮೇಲೆ ಮಹೇಶನ್ನು ಕಳಿಸ್ಕೊಡ್ತೀವಿ ಅಂತೇಳಿ. ಪ್ಲೀಸ್ ಎಲ್ಲರೂ ಕೇಳಿ, ಅವನಿಗೆ ಎಲ್ಲಿದ್ದಾನಂತ ಕೇಳ್ಯವ, ಅಲ್ಲಿ ಬರ್ತೀವಿ ಅಂತೇಳಿ. ಯಾವುದೋ ಬೈಬೇಡಿ, ಕೆಟ್ಟ ಪದಗಳನ್ನು ಯಾವುದು ಉಪಯೋಗಿಸಬೇಡಿ. ಅವ್ರು ಅತ್ಯಾಚಾರ ಮಾಡಿದ ರೀತಿಯಲ್ಲಿ ನಾವು ಹೋಗೋದು ಬೇಡಿ, ನಿಯತ್ತಾಗಿ ಹೋಗೋಣ. ಅವನಿಗೆ ಕೇಳಿ, ಪಾಪ ಎಲ್ಲಿದ್ದಾನಂತ ಒಂದು ಕೇಳಿ, ಎಲ್ಲರೂ ನಮ್ಮ ಹೋರಾಟವ್ರು ಕೇಳಿ.